ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಇಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲಿಂದ. ನಮ್ಮ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ತೋಟದ ಬಗ್ಗೆ ಪರಿಚಯ ಕೊಡಿಸ್ತಾ ಇದ್ದೀನಿ. ತೋಟದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವು ಕೆಲಸಗಳನ್ನು ಮೊಜಂಟಿ ಸಾಕಾಣಿಕೆ, ಹಾಗೆ ಸುಣ್ಣ ಕೊಡುವುದು, ತೋಟಕ್ಕೆ ಸುಣ್ಣ ಕೊಡುವುದು ಎಷ್ಟೊಂದು ಪ್ರಾಮುಖ್ಯತೆ ಆಗಿದೆ, ಇದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬೋದು. ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಏನು ಅನ್ನೋದ್ರ ಬಗ್ಗೆ ಒಂದು ಮಾತನ್ನ ಹೇಳ್ತೀನಿ. ನಮ್ಮ ಕೃಷಿಕರನ್ನ, ರೈತರನ್ನೆಲ್ಲ ಪರಿಚಯಿಸುವುದು ನಮ್ಮ ಆದ್ಯ ಕರ್ತವ್ಯ. ರೈತರ ಆರ್ಥಿಕವಾಗಿ ಒಂದು ಸದೃಢತೆಯನ್ನ ತರಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಲೋಕಲ್ ಫಾರ್ಮರ್ಸ್ ಕೆಲಸ ಮಾಡ್ತಾ ಇದೆ. ಹೇಗೆ ಈ ಕೆಲಸ ಮಾಡುತ್ತೆ ಇದನ್ನೆಲ್ಲ ನೀವು ತಿಳ್ಕೊಳ್ಳಿಕ್ಕೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬಾ ಒಂದು ಇಷ್ಟಪಟ್ಟು ಮಾಡುವಂತ ಕೆಲಸ ಅಂದ್ರೆ ಇದು ಮೊಜಂಟಿ ಜೇನು ಸಾಕಾಣಿಕೆ. ಒಂದು ಬಾಕ್ಸ್ ನಿಮಗೆಲ್ಲ ತೋರಿಸುವ ಅಂತ ಹೇಳಿ ನೋಡಿ, ಈ ರೀತಿಯಲ್ಲಿ ಇದೆ ಈ ಬಾಕ್ಸ್. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆಗಳನ್ನ ಕಟ್ಟಿದೆ. ನೋಡಿ ಈ ಕಡೆ ಸ್ವಲ್ಪ ಜೇನು ಮಾಡಿದೆ. ಇದು ಸಣ್ಣ ಫ್ಯಾಮಿಲಿ, ಇದು ಒಂದು 2 ತಿಂಗಳಾಗಿದೆ ಅಷ್ಟೇ. ಇಂಥ ಬಾಕ್ಸ್ಗಳು ನಮ್ಮ ಮನೆಯಲ್ಲಿ 80 ಇದೆ, ಈಗ 80 ಆಗಿದೆ. 1000 ಗುರಿ ನಮ್ಮದು. ನಾನೀಗ ಇಲ್ಲಿ ಮೊಜಂಟಿ ಬಾಕ್ಸ್ಗಳನ್ನು ನಮ್ಮ ಹಟ್ಟಿಯ ಸೈಡಲ್ಲಿ ಇಟ್ಟದನ್ನು ತೋರಿಸ್ತಾ ಇದ್ದೇನೆ. ನೋಡಿ ಮೊಜಂಟಿ ಬಾಕ್ಸ್ಗಳನ್ನು ಈ ರೀತಿ ಕ್ರೇಟಲ್ಲಿ ಇಟ್ಟಿದ್ದೇನೆ. ನೋಡಿ ಇಲ್ಲೊಂದು ಬಾಕ್ಸ್ ಉಂಟು, ಇಲ್ಲೇ ಮೇಲೆ ನೋಡಿ ಇದು ಅಡಿಕೆ, ಅದು ಒಂದು ಸಣ್ಣ ಪೀಸು ಅದರಲ್ಲಿ ಉಂಟು. ಮತ್ತು ಅಲ್ಲೊಂದು ಪೆಟ್ಟಿಗೆ ಇಟ್ಟಿದ್ದೇನೆ, ಇಲ್ಲಿ ಪೆಟ್ಟಿಗೆ ಇದೆ. ಇನ್ನು ಕೂಡ ನಮ್ಮ ಗೋಡೆಯಲ್ಲಿದೆ ನೋಡಿ, ಇಲ್ಲೇ ಗೋಡೆಯಲ್ಲಿದೆ. ಅಂದರೆ ಇಲ್ಲಿ ಈ ರೀತಿ ಬಾಕ್ಸಲ್ಲಿ ಉಂಟು. ಇದೊಂದು ಸ್ಕ್ವೇರ್ ಬಾಕ್ಸು, ಇಲ್ಲೇ ಮತ್ತೆ ಸ್ಕ್ವೇರ್ ಬಾಕ್ಸಲ್ಲಿ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ಇಲ್ಲೇ ಇದೊಂದು ಮರದ ತುಂಡಿನಲ್ಲಿ ಉಂಟು. ಇಲ್ಲಿ ಒಂದು ಇಟ್ಟಿದ್ದೇನೆ ನೋಡಿ. ಇಲ್ಲೊಂದು 4 ಬಾಕ್ಸ್ ಉಂಟು, ಇಲ್ಲೊಂದು 5 ಬಾಕ್ಸ್ ಉಂಟು, ಇಲ್ಲೊಂದು 4 ಬಾಕ್ಸ್ ಉಂಟು ನೋಡಿ. ಇಲ್ಲೇ ಬಾಕ್ಸ್ ಉಂಟು, ಇಲ್ಲೇ ಸಹ ಕೆಲವು ಬಾಕ್ಸ್ಗಳನ್ನು ಇಟ್ಟಿದ್ದೇನೆ ನೋಡಿ. ಇಲ್ಲೊಂದು ಬಾಕ್ಸು ನೋಡಿ, ಇಲ್ಲೊಂದು ಬಾಕ್ಸ್ ಉಂಟು, ಮತ್ತೊಂದು ಬಾಕ್ಸ್ ಉಂಟು ಇಲ್ಲಿ ನೋಡಿ. ಇಲ್ಲಿ ಸಹ ಇಟ್ಟಿದ್ದೇನೆ ಕೆಲವು, ಈಗ ಸದ್ಯಕ್ಕೆ ಡಿವೈಡ್ ಮಾಡಿ ಎಲ್ಲ ಇಟ್ಟದ್ದು. ಎಲ್ಲ ಆ್ಯಕ್ಟಿವ್ ಇದೆ ನೋಡಿ. ನೊಣಗಳು ಒಳಗಡೆ ಹೊರಗಡೆ ಹೋಗ್ತಾ ಇವೆ. ಇದರಲ್ಲಿ ಸಹ ಉಂಟು ನೋಡಿ. ಈ ರೀತಿಯಲ್ಲಿ ಎಲ್ಲ ಬಾಕ್ಸ್ಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥ ಬಾಕ್ಸ್ಗಳೇ ಇದೆಲ್ಲ ನೋಡಿ. ನಮ್ಮ ಮನೆಯ ಸಿಟ್ಔಟಿನಲ್ಲಿ ಇಟ್ಟ ಮೊಜಂಟಿ ಬಾಕ್ಸ್ಗಳು ಈ ರೀತಿ ಒಂದು ಸಿಸ್ಟಮ್ ಮಾಡಿ, ಒಂದು ಕ್ಲ್ಯಾಂಪ್ ಎಲ್ಲ ಹಾಕಿ ಬಾಕ್ಸ್ ಇಡ್ಲಿಕ್ಕೆ ಮಾಡಿದ್ದು. ಇದರಲ್ಲಿ ಪೂರ್ತಿ ಇಡ್ಲಿಕ್ಕಿದೆ, ಇನ್ನೂ ಸಹ ಅಂದರೆ ಜಾಗ ಇದೆ. ಈಗ ಇಟ್ಟಿದ್ದೇವೆ, ಎಲ್ಲ ಆಕ್ಟಿವ್ ಆಗಿದೆ, ಎಲ್ಲ ಕೆಲಸ ಮಾಡ್ತಾ ಇವೆ, ಚೆನ್ನಾಗಿದೆ ಬಾಕ್ಸು ನೋಡಿ. ಇವತ್ತು ನಾವು ನಮ್ಮ ತೋಟದಲ್ಲಿ ಅಡಿಕೆ ಮರಗಳಿಗೆಲ್ಲ ಈ ರೀತಿ ಒಂದು ಸುಣ್ಣದ ಲೇಪನ, ಸುಣ್ಣದ ಕೋಟಿಂಗ್ ಕೊಡ್ತಾ ಇದ್ದೇವೆ. ಇದು ತುಂಬ ಪ್ರಾಮುಖ್ಯವಾಗಿದೆ. ಇಲ್ಲಿ ನಮ್ಮ ಅಡಿಕೆ ಗಿಡಗಳಿಗೆಲ್ಲ ಈ ರೀತಿಯ ಕೋಟಿಂಗ್ ಮಾಡೋದು ನೋಡಿ. ಇಲ್ಲಿ ಇದು ಸುಣ್ಣ ಬೇಯಿಸಿ ಈ ರೀತಿ ಒಂದು ಬಕೆಟಲ್ಲಿ ಹಾಕಿಟ್ಟಿದ್ದೇವೆ. ಬ್ರಷಲ್ಲಿ ಈ ರೀತಿ ಅಡಿಕೆ ಮರಗಳಿಗೆ ಹೊಡಿತಾ ಇದ್ದೇವೆ ನೋಡಿ. ಇಲ್ಲೆಲ್ಲ ಇರುವಂಥ ಅಡಿಕೆ ಮರಗಳಿಗೆ ನಾವು ಹಚ್ಚಿ ಆಗಿದೆ. ಯಾಕೆ ಇದು ಕೋಟಿಂಗ್ ಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳೋದಾದರೆ, ಈ ತೆಂಕು ದಿಕ್ಕಿನ ಬಿಸಿಲು ಹೇಳ್ತೇವೆ. ದಕ್ಷಿಣದಿಂದ ಬೀಳುವಂತಹ ಈ ಬಿಸಿಲು ಇದು ಒಡೆದು ಹೋಗುವಂಥ ಚಾನ್ಸ್ ಇರ್ತದೆ. ಬಿಳಿ ಬಣ್ಣ ಯಾವತ್ತೂ ರಿಫ್ಲೆಕ್ಟ್ ಮಾಡ್ತದೆ, ಅಂದರೆ ಬೆಳಕನ್ನು ಮತ್ತೆ ಹೊರಗಡೆ ಚೆಲ್ಲತ್ತೆ. ಆ ರೀತಿ ಇರುವಂತಹ ಈ ಒಂದು ಬಿಳಿ ಬಣ್ಣವನ್ನು ನಾವು ಹಚ್ಚೋದು. ಸುಣ್ಣದಲ್ಲಿ ಒಳ್ಳೆಯ ಕ್ಯಾಲ್ಸಿಯಂ ಅಂಶ ಕೂಡ ಹೊಂದಿರೋದ್ರಿಂದಾಗಿ ಅಡಿಕೆ ಮರಗಳಿಗೆ ಸಹ ಅದು ಒಳ್ಳೆಯದು. ಈ ರೀತಿ ಕೋಟಿಂಗ್ ಮಾಡ್ತಾ ಇದ್ದೇವೆ ನೋಡಿ. ಎಲ್ಲ ನಮ್ಮ ತೋಟದಲ್ಲಿ ಈ ರೀತಿಯ ಕೋಟಿಂಗ್ ಮಾಡಿದ್ದೇವೆ. ಚೆನ್ನಾಗಿ ಒಣಗಿದೆ ಈಗ ನೋಡಿ. ಒಂದು 300 ಅಡಿಕೆ ಸಸಿಗಳು ಉಂಟು ಇದರಲ್ಲಿ. ತುಂಬ ಚೆನ್ನಾಗಿ ಬಂದಿವೆ ನೋಡಿ, ಹಸಿರಾಗಿವೆ. ಇದು ನಮ್ಮ ಊರ ತಳಿಯದ್ದು ನೋಡಿ. ಇದು ತುಡುವೆದ್ದು ಒಂದು ಪೆಟ್ಟಿಗೆ. ತುಡುವೆ ಜೇನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹೇಗಿದೆ ಅಂತ ಹೇಳಿ ಓಪನ್ ಮಾಡಿ ನೋಡುವ ನೋಡಿ. ಇಲ್ಲಿ ತುಡುವೆ ಜೇನ್ನೊಣಗಳು ಪರಾಗವನ್ನು ತರಲಿಕ್ಕೆ ಹೊರಗಡೆ ಹೋಗ್ತಾ ಇವೆ. ಹಾಗೆ ಪೋಲನ್ ಅಥವಾ ಪರಾಗವನ್ನು ಹೊರಗಡೆಯಿಂದ ತರ್ತಾ ಇವೆ.
ಸೊ ತುಂಬಾ ಆಕ್ಟಿವ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಈ ಫೆಬ್ರವರಿ ತಿಂಗಳಲ್ಲಿ ಈಗ ಸೂಪರ್ ನಲ್ಲಿ ಜೇನು ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತದೆ. ಹೇಗಿದೆ ಅಂತ ಹೇಳಿ ಒಮ್ಮೆ ಕ್ವಿಕ್ ಆಗಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇದು ಓಪನ್ ಮಾಡ್ತಾ ಇದ್ದೇನೆ ನೋಡ, ಯಾವ ರೀತಿಯಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ. ಎರಿಗಳಲ್ಲಿ ಜೇನು ಯಾವ ರೀತಿಯಲ್ಲಿ ಇದೆ ನೋಡೋಣ. ನೋಡಿ ನೋಡಿ ನೋಡಿ, ಜೇನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ನೋಡಿ. ಇಲ್ಲೆಲ್ಲ ಜೇನು ಇದೆ ನೋಡಿ. ಇದೀಗ ಫಿಲ್ ಆಗಲಿಕ್ಕೆ ಪ್ರಾರಂಭ ಆಯಿತು ನೋಡಿ. ಜೇನು ತುಂಬ ಚೆನ್ನಾಗಿ ಜೇನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ಇದಕ್ಕೆ ಇನ್ನೂ ಸಹ 4 ಫ್ರೇಮು ಇಡ್ಲಿಕ್ಕಿದೆ. ನಾವೀಗ ನಮ್ಮ ತೋಟದಲ್ಲಿ ಇದ್ದೇವೆ. ನಮ್ಮ ತೋಟದಲ್ಲಿ ಅಂದಾಜು 25 ವರ್ಷ ಹಳೆಯ 300 ಕಾಳು ಮೆಣಸಿನ ಬಳ್ಳಿಗಳು ಅಡಿಕೆ ಮರಗಳಿಗೆ ಹಬ್ಬಿಸಿದ್ದೇವೆ. ನಾವು ಗ್ರಾಫ್ಟಿಂಗ್ ಮಾಡಿದ ಗಿಡಗಳನ್ನೇ ನಮ್ಮ ತೋಟದಲ್ಲಿ ನೆಟ್ಟಿದ್ದೇವೆ. ಕಾಡು ಹಿಪ್ಪಳಿ ಗಿಡಗಳು ಪೊದೆಯ ರೀತಿ ಬುಡದಿಂದ ಬರುತ್ತವೆ. ನಾವು ಕಾಡು ಹಿಪ್ಪಳಿ ಗಿಡಗಳಿಗೆ ಮತ್ತೆ ಕಸಿ ಕಟ್ಟುತ್ತೇವೆ. ಹೀಗೆ ಮಾಡುವುದರಿಂದ ಮತ್ತೆ ಹೆಚ್ಚಿನ ಬಳ್ಳಿಗಳು ಅಡಿಕೆ ಮರಗಳಿಗೆ ಹಬ್ಬಿಸಲು ಸಾಧ್ಯವಾಗುತ್ತದೆ. ಇದು ಒಂದು ಉತ್ತಮ ವಿಧಾನ, ಎಲ್ಲರೂ ಅನುಸರಿಸಬಹುದಾದದ್ದು. ಎಲ್ಲರೂ ಕಾಳುಮೆಣಸು ಬೆಳೆಸಿ ಸಾಂಬಾರು ಪದಾರ್ಥವಾಗಿ 100 ವರ್ಷಗಳ ಹಿಂದೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತಕ್ಕೆ ಬಂದಿದ್ದವು. ಇಲ್ಲಿ ಕಾಡು ಹಿಪ್ಪಳಿ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡುವುದನ್ನು ನೋಡಬಹುದು. ಗ್ರಾಫ್ಟಿಂಗ್ ಮಾಡೋದು ತುಂಬಾ ಸಿಂಪಲ್, ಎಲ್ಲರಿಗೂ ಗೊತ್ತಿರುವಂತಹ ವಿಧಾನವನ್ನೇ ಇಲ್ಲಿ ಅನುಸರಿಸಿದ್ದು. ಆದರೆ ನಾವು ನಮ್ಮ ತೋಟದ ಮಧ್ಯದಲ್ಲಿ ಬಂದು ಈ ರೀತಿಯಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಇರೋದು. ಒಂದೊಂದು ಗಿಡದ ಬುಡಕ್ಕೆ ಹೋಗಿ ಅಲ್ಲಿ ಕಟ್ಟುವುದು, ಗ್ರಾಫ್ಟಿಂಗ್ ಮಾಡೋದು. ನೋಡಿ ಎಷ್ಟು ಸಿಂಪಲ್ ಆಗಿ ಇವರು ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಕರಿಮೆಣಸಿನ ಸಣ್ಣ ತುಂಡನ್ನು ನಾವು ಗ್ರಾಫ್ಟಿಂಗ್ ಎಲ್ಲಿ ಮಾಡಿ ಇಡ್ತೇವ ಅಲ್ಲಿಗೆ ರೆಡಿ ಮಾಡ್ಕೊಳ್ಬೇಕು. ನೋಡಿ ಅದನ್ನ ಈ ಸಣ್ಣದಾಗಿ ತುಂಡು ಮಾಡಿದ ವಿ ಶೇಪಲ್ಲಿ ತುಂಡು ಮಾಡಿದ ಕಾಡು ಹಿಪ್ಪಳಿಯ ಆ ಜಾಗಕ್ಕೆ ಇಟ್ಟು ಪ್ಲಾಸ್ಟಿಕ್ ದಾರದಿಂದ ಕಟ್ಟಬೇಕು. ನೋಡಿ ಒಂದು 10 ಬಾರಿ ಈ ಪೀಸಿಗೆ ಚೆನ್ನಾಗಿ ಕಟ್ಟಲಿಕ್ಕಿದೆ. ಮತ್ತೆ ಮೇಲಿಂದ ಒಂದು ಪ್ಲಾಸ್ಟಿಕ್ ಇದ್ದು ಕ್ಯಾಪ್ ಹಾಕಿಬಿಡುದು. ಕ್ಯಾಪ್ ಹಾಕಿದ ತಕ್ಷಣ ಅದರಲ್ಲೊಂದು ಹೀಟ್ ಜನರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 15 ದಿವಸದಲ್ಲಿ ಆ ಒಂದು ಚಿಗುರು ಬರುತ್ತೆ. ಕರಿಮೆಣಸಿನ ತುದಿಗೆ ಚಿಗುರು ಬಂದಿರುತ್ತೆ. ನಂತರ ನಾವು ಕ್ಯಾಪ್ ಅನ್ನು ತೆಗೆಯುವುದು.